ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅವರ ಹೇಳಿಕೆ ಏನು, ಮಾನ್ಯ ಪ್ರಧಾನಮಂತ್ರಿಗಳು ವಿದೇಶದಲ್ಲಿ ಹೋಗಿ ಏನು ಎಚ್ಚರಿಕೆ ವಹಿಸಲಿಲ್ಲ ಅಂತ ಅಂದ್ರೆ ನಾವು ಬಡತನದ ದವಡೆಗೆ ತಲುಪಬೇಕಾಗುತ್ತೆ ಅಂತಕ್ಕಂಥ ಒಂದು ಸಂದೇಶ ವಿದೇಶದಲ್ಲಿ ಕೊಟ್ಟಿದ್ದಾರೆ. ಅದು ಬಹಳ ವಿಷಾದವಾದಂಥ ಸಂಗತಿ. ಬಹುಶಃ ಅವರು ಆ ದೇಶಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರ, ಭಾರತೀಯರಿಗೆ ಸಂಬಂಧಪಟ್ಟಂತೆ ಹೇಳಿದ್ರ ಅನ್ನೋದು ಇವತ್ತು ಮುಖ್ಯವಾಗಿ ನಾವು ಚರ್ಚೆಯನ್ನ ಮಾಡಬೇಕಾಗಿದೆ. ಇವತ್ತು ಈ ದೇಶ ಪ್ರಧಾನಮಂತ್ರಿಗಳು 12 ವರ್ಷ ಅಧಿಕಾರವನ್ನು ವಹಿಸಿದ್ದಾರೆ. 12 ವರ್ಷದಿಂದನೂ ಕೂಡ ಹಿಂದಿನ ದರಗಳಿಗೆ ಹೋಲಿಕೆ ಮಾಡಿದಾಗ ಹೆಚ್ಚುವರಿಯಾಗಿ ಸುಮಾರು 45 ಲಕ್ಷ ಕೋಟಿ ಹಣವನ್ನ ಪೆಟ್ರೋಲ್ ಮತ್ತು ಡೀಸೆಲ್ ಗ್ಯಾಸ್ನಲ್ಲಿ ಇವರು ಪಡೆದಿದ್ದಾರೆ. ಈ ಪಡೆದಿರುವಂತ ಸಂದರ್ಭದಲ್ಲಿ ಇವರು ಕೆಲವರಿಗೆ ಬೆಂಬಲವನ್ನ ಸಪೋರ್ಟ್ ಅನ್ನ ಕೊಡಬೇಕು, ಯಾರೋ ಒಂದ್ 2-3 ಕಂಪನಿಗಳಿಗೆ ರಕ್ಷಣೆ ಕೊಡಬೇಕು ಅನ್ನೋ ದೃಷ್ಟಿನಲ್ಲಿ ಜನರಿಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಹೊರೆಯನ್ನ ಹಾಕಿ ಇವತ್ತು ಏಕಾಏಕಿ ಜನರು ಎಚ್ಚೆತ್ತುಕೊಳ್ಳಿಲ್ಲ ಅಂತ ಅಂದ್ರೆ ನೀವು ಬಡತನದ ದವಡೆಗೆ ತಲುಪ್ತೀರಿ ಅಂತಕ್ಕಂಥ ಏನು ಸಂದೇಶ ಕೊಡ್ತಾ ಇದ್ದಾರೆ. ಬಹುಶಃ ಇದಕ್ಕೆ ನಾವೆಲ್ಲರೂ ಕೂಡ ತಲೆ ತಗ್ಗಿಸುವಂತ ವಿಚಾರ. ಈ ದೇಶದ ಜನರ ಕ್ಷಮೆಯನ್ನ ಯಾಚನೆ ಮಾಡಬೇಕು ಪ್ರಧಾನಮಂತ್ರಿಗಳು. ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅನ್ನೋದನ್ನ ಅವರು ಕ್ಲಾರಿಫೈ ಮಾಡಬೇಕಾಗತ್ತೆ. ಇವತ್ತು ದೇಶ ಸಮೃದ್ಧವಾಗಿದೆ, ಶಕ್ತಿಯುತವಾಗಿದೆ, ಇಡೀ ವಿಶ್ವದಲ್ಲೇ ಬಲಿಷ್ಠವಾಗಿದೆ. ಆರ್ಥಿಕ ವ್ಯವಸ್ಥೆ ಹಾಳಾಗಿದೆ ಅಂತ ಅಂದ್ರೆ ಅದಕ್ಕೆ ಕಾರಣನೂ ಕೂಡ ಪ್ರಧಾನಮಂತ್ರಿಗಳೇ. ಸೊ ಎಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡು ಜನರಿಗೆ ಮಾಹಿತಿಯನ್ನ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ. ಅದಕ್ಕೆ ನಾನು ಏನಪ್ಪ ಹೇಳಿದ್ದು ಅಂತ ಅಂದ್ರೆ ಯಾವ ಕಂಟೆಸ್ಟ್ ಅಲ್ಲಿ ಅವ್ರು ಹೇಳಿದ್ದಾರೆ ಅನ್ನೋದನ್ನ ಸ್ಪಷ್ಟೀಕರಣ ಕೊಡಬೇಕು. ಅವರು ವಿದೇಶದವ್ರನ್ನ, ನೆದರ್ಲ್ಯಾಂಡ್ಸ್ ಅವ್ರನ್ನ ಉದ್ದೇಶಿಸಿ ಮಾತಾಡಿದ್ರ ಅಥವಾ ಭಾರತೀಯರಿಗೆ ಅಲ್ಲಿಂದ ಒಂದು ಸಂದೇಶ ಕೊಟ್ರ ಅದನ್ನ ಹೇಳಬೇಕು. ಈಗ ರಾಹುಲ್ ಗಾಂಧಿ ಅವರು ಏನೇ ಮಾತಾಡಿದ್ರು ಕೂಡ ಆರೋಪಗಳನ್ನ ಮಾಡ್ತಾರೆ. ರಾಹುಲ್ ಗಾಂಧಿ ವಿದೇಶಿ ನೆಲದಲ್ಲಿ ಹೋಗಿ ಭಾರತೀಯರಿಗೆ ಅವಮಾನ ಆಗೋ ರೀತಿ ಮಾಡಿದ್ರು ಅಂತ. ಇದು ಭಾರತೀಯರ ಪರಿಸ್ಥಿತಿಯನ್ನ, ಭಾರತ ಅಂತ ಶೋಚನೀಯ ಪರಿಸ್ಥಿತಿಗೆ ಹೋಗಿದೆಯಾ ಅನ್ನೋದನ್ನು ಕೂಡ ಇವತ್ತು ನಾವು ಚಿಂತನೆಯನ್ನ ಮಾಡಬೇಕಾಗಿದೆ. ನನ್ನ ಪ್ರಕಾರ ಅಂತ ಶೋಚನೀಯ ಪರಿಸ್ಥಿತಿಗೆ ನಾವ್ಯಾರು ಕೂಡ ಹೋಗಿಲ್ಲ. ಅವರು ಕೋವಿಡ್ ಸಂದರ್ಭದಲ್ಲಿ ಏನು ಕರೆ ಕೊಟ್ಟರು ಅದಕ್ಕೆ ಈ ರಾಷ್ಟ್ರದ ಜನ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಈಗ ಏಕಾಏಕಿ ಒಂದಷ್ಟು ಕಠಿಣ ಕ್ರಮಗಳನ್ನ, ಒಂದಷ್ಟು ಶಿಸ್ತು ಪಾಲನೆಯನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಅದಕ್ಕೆ ಮನವಿ ಮಾಡಿ ಅವರು ಯುದ್ಧ ಪ್ರಾರಂಭ ಆದ ದಿನನೇ ಯಾವತ್ತು ಸಮಸ್ಯೆ ಬಗೆಹರಿತೋ ಅವತ್ತಿಂದನೇ ಎಚ್ಚರಿಕೆಯನ್ನ ವಹಿಸಬೇಕಾಗಿತ್ತು. ಅವತ್ತಿಂದ ಎಚ್ಚರಿಕೆಯನ್ನ ವಹಿಸದೆ ಈಗ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದು ಅನುಮಾನಗಳನ್ನ ಕಾಡ್ತಾ ಇದೆ. ಅವರ ಸ್ನೇಹಿತರಿಗೆ ನಷ್ಟ ಆಗುತ್ತೆ ಅಂತ ಹೇಳಿ ಅವರ ಸ್ನೇಹಿತರ ಕಂಪನಿಗಳಿಗೆ, ಹಿತೈಷಿ ಕಂಪನಿಗಳಿಗೆ ನಷ್ಟ ಆಗುತ್ತೆ ಅಂತ ಹೇಳಿ ಭಾರತೀಯರ ಮೇಲೆ ಹೊರೆ ಹಾಕ್ತಾ ಇದ್ದಾರಾ ಅನ್ನೋದು ಕೂಡ ಇವತ್ತು ರಾಷ್ಟ್ರದ ಜನ, ನಾಗರಿಕರು ಚರ್ಚೆಯನ್ನ ಮಾಡಬೇಕು.